ಮದುವೆಗೆ ಮುಂಚೆ ನನಗೆ ಮದುವೆ ಅಂತ ಫಿಕ್ಸ್ ಆದಮೇಲೆ ಎಲ್ಲರೂ ಹೇಳಿದ್ದು ಒಂದೇ ಒಪಿನಿಯನ್ನು. ಮದುವೆ ಆದಮೇಲೆ ತುಂಬ ಲೈಫ್ ಡಿಫ್ರೆನ್ಸ್ ಆಗುತ್ತೆ, ಮದುವೆಗೆ ಮುಂಚೆ ಇರೋ ಥರ ಮದುವೆ ಆದಮೇಲೆ ಇರಲ್ಲ. ಸೊ ಈ ಥರ ಎಲ್ಲ ಒಪಿನಿಯನ್ ಬಂದಮೇಲೆ ಸ್ಕೇರಿ ಆಗಿರುತ್ತಲ್ವ. ಆದರೆ ನನಗೇನು ಅಷ್ಟೊಂದು ಸ್ಕೇರಿ ಆಗಿರಲಿಲ್ಲ, ಯಾಕಂದರೆ ನನ್ನ ಗಂಡ ಏನಂತ ಮುಂಚೆಯಿಂದನೂ ನನಗೆ ಗೊತ್ತಿತ್ತು. ಅವ್ರ ಪರಿಚಯ ನನಗಿದ್ದಿದ್ದರಿಂದ ನನಗೆ ಯಾವತ್ತೂ ಯಾವುದೋ ಒಂದು ಪರ್ಸನ್ನ ಮದುವೆ ಆಗ್ತಿದ್ದೀನಿ ಅನ್ನೋ ಥರ ಯಾವತ್ತೂ ಅನಿಸಿಲ್ಲ. ಸೊ ಮದುವೆ ಏನೋ ಸಡನ್ನಾಗಿ ಆಯಿತು, ಆದರೆ ಒಂದು ರೀತಿ ಅಂತೂ ಭಯ ಇತ್ತು, ಹೆಂಗಿರ್ತೀವಿ ಜೊತೇಲಿ, ಯಾವಾಗಲೂ ಜೊತೇಲಿರಬೇಕು ಅಂದರೆ ಹೆಂಗೆ ಹೊಂದ್ಕೋತೀವಿ ಅಂತ. ಬಟ್ ನನಗೆ ಆ ಥರನೂ ಯಾವತ್ತೂ ಯೋಚನೆ ಆಗಲಿಲ್ಲ, ಯಾಕಂದರೆ ನನ್ನಲ್ಲಿರೋ ಚೈಲ್ಡಿಶ್ನೆಸ್ನ ಯಾವತ್ತೂ ನನ್ನಿಂದ ದೂರ ಮಾಡಿದೆ. ಅದನ್ನು ಎನ್ಕರೇಜ್ ಮಾಡಿಕೊಂಡು ನಾನು ಏನೇ ಚೇಷ್ಟೆ ಮಾಡಿದ್ರು, ನಾನು ಈ ಥರ ಮಿಡ್ ನೈಟಲ್ಲಿ ಐಸ್ ಕ್ರೀಮ್ ಕ್ರೇವಿಂಗ್ ಅಂದ್ರೂ, ಆ ಮಿಡ್ ನೈಟಲ್ಲಿ ಕ್ಯಾಶ್ ಕೂಡ ಇರಲಿಲ್ಲ ಅಂದ್ರೂ ಕ್ಯಾಶ್ ಡ್ರಾ ಮಾಡಿಕೊಂಡು ಐಸ್ ಕ್ರೀಮ್ ಕೊಡಿಸ್ಕೊಂಡು ಮನೆ ಕರ್ಕೊಂಬರೋ ಅಂತ ಗಂಡ ಸಿಕ್ಕಿದಾಗ ನನಗೆ ಯಾಕೆ ಮ್ಯಾರಿಡ್ ಲೈಫ್ ಸ್ಕೇರಿ ಅನ್ಸುತ್ತೆ.